ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಮೊಸರು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ. ಖಾರ ರುಬ್ಬೋದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ರಫಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 20 ಎಷ್ಟಲಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಮೊಸರು ಸಾಂಬಾರಿಗೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಬೇಕಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಒಂದು 3 ಇಂಚಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಅಷ್ಟು ತುಂಬ ಜಾಸ್ತಿ ತೊಗೊಳೋದಕ್ಕೆ ಹೋಗ್ಬಿಡಿ. ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಬದನೆಕಾಯಿನ ಚಿಕ್ಕದಾಗಿ ಹೆಚ್ಚಿ ನೀರಲ್ಲಿ ಹಾಕಿ ಎತ್ತಿಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಾಗತ್ತೆ ನಿಮಗೆ ಮೊಸರು ಸಾಂಬಾರಿಗೆ. ಬದನೆಕಾಯಿ ಅಥವಾ ಸೋರೆಕಾಯಿಯೂ ಹಾಕ್ಬೋದು. ಅದ್ರ ಜೊತೆಗೆ ಕಡಲೆ, ಏನದು ಕೆಂಪು ಕಡಲೆ ಬರುತ್ತಲ್ವ, ಕಡಲೆಕಾಳು ಅಂತ ಹೇಳ್ತೀರಲ್ಲ, ಅದನ್ನು ಅಷ್ಟೇ, ಅದನ್ನು ಹುರಿದ್ಬಿಟ್ಟು ಅದನ್ನು ಮೊಸರು ಸಾರು ಜೊತೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ. ನಿಮಗೆ ಬೇಡ ಅಂತಂದರೆ ಇದನ್ನು ಬೇಕಂದರೆ ಸ್ಕಿಪ್ ಮಾಡ್ಬೋದು. ಆದರೆ ಒಂದು ಸಲ ಮಾಡಿ ನೋಡಿ ಮೊಸರು ಸಾಂಬಾರಿಗೆ ಈ ಥರ ಬದನೆಕಾಯಿನ ಚಿಕ್ಕದಾಗಿ ಫ್ರೈ ಮಾಡಿ ಹಾಕಿ, ತುಂಬ ಚೆನ್ನಾಗಾಗುತ್ತೆ. ನೀವು ಇಷ್ಟಪಡ್ತೀರಾ. ಇದ್ರ ಜೊತೆಗೇ ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನಿನ್ನೊಂದು 3 ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. 1 ಸ್ಪೂನಷ್ಟು ಧನಿಯಾ ಕಾಳು, ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಒಂದು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಎಣ್ಣೆ, ನಮಗಿದೆಲ್ಲ ಫ್ರೈ ಮಾಡೋದಕ್ಕೆ ಎಣ್ಣೆ, ಮತ್ತು ಮೊಸರು ಸಾರು ಅಂದಮೇಲೆ ಮೊಸರು ಬೇಕೇ ಬೇಕಲ್ವ. ಹಾಗಾಗಿ ಒಂದು 3/4 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀರಾ ಅಷ್ಟು ಮೊಸರನ್ನ ತೊಗೊಳ್ಳಿ, ಆಯಿತಾ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೊಂದು 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಮುದ್ದೆ ಜೊತೆಗಂತೂ ಸೂಪರ್ ಆಗಿರುತ್ತೆ ಅನ್ನಕ್ಕಿಂತ. ಇವಾಗ ಒಂದು 2 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಬದನೆಕಾಯಿನ ಸೇರಿಸ್ತಾ ಇದ್ದೀನಿ. ಬದನೆಕಾಯಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಂದರೆ ತುಂಬ ಜಾಸ್ತಿ ಸೌಟಾಡ್ಸೋದಕ್ಕೆ ಹೋಗ್ಬೇಡಿ, ಯಾಕೆಂದರೆ ಬದನೆಕಾಯಿ ಎಲ್ಲ ಬೇಗ ಬೆಂದೋಗ್ಬಿಡುತ್ತೆ. ಮಿನಿಮಮ್ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಬೇಯ್ದರೆ ಅದು ಸ್ಮೂತಾಗಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಾಗಲ್ಲ. ಅಲ್ಲದೆ ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ. ಅದಕ್ಕೋಸ್ಕರ ಜಾಸ್ತಿ ಸೌಟಾಡ್ಸೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬದನೆಕಾಯಿ ಉಪ್ಪನ್ನ ಹೀರ್ಕೊಂಡ್ರೂ ಚೆನ್ನಾಗಿರುತ್ತೆ, ಮತ್ತು ಬೇಗನೂ ಬೇಯುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವು ಬದನೆಕಾಯಿ ಎಲ್ಲ ತೊಗೊಂಬರೋದಕ್ಕೆ ಅಂಗಡಿಗೆಲ್ಲ ಹೋಗ್ತೀವಲ್ವ, ಆವಾಗ ಕಲರ್ಫುಲ್ಲಾಗಿ ತಳ ಅಂತ ಹೊಳಿತಾ ಇರೋ ಬದನೆಕಾಯಿ ತೊಗೊಳೋದಕ್ಕೆ ನಾವು ನೋಡ್ತೀವಲ್ವ. ಆದರೆ ಆ ಥರ ತೊಗೊಬಾರ್ದಂತೆ. ಬದನೆಕಾಯಿ ತೊಗೊಳ್ಳುವಾಗ ಎಲ್ಲ ಬಿದ್ದಿರುತ್ತಲ್ವ, ಆ ಥರ ತರಕಾರಿ ಅಥವಾ ಬದನೆಕಾಯಿಗೆ ಅವ್ರು ಯಾವುದು ಕೆಮಿಕಲ್ ಸ್ಪ್ರೇ ಮಾಡಿರಲ್ವಂತೆ. ಹಾಗಾಗಿ ಅದು ಹುಳ ಬಿದ್ದಿರತ್ತೆ, ಅದು ಹೋಲಾಗಿರತ್ತಂತೆ. ನಾವು ಈ ಚೆನ್ನಾಗಿ ಕಾಣಿಸ್ತಾ ಇದೆ, ಒಳ್ಳೆ ಕಲರ್ಫುಲ್ ಆಗಿದೆ ಅಂತ ತೊಗೊತೀವಲ್ಲ, ಅದಕ್ಕೆಲ್ಲ ಕೆಮಿಕಲ್ ಸ್ಪ್ರೇ ಮಾಡಿ ಬೆಳೆದಿರೋ ತರಕಾರಿ. ಇವಾಗ ಬದನೆಕಾಯಿ ಫ್ರೈ ಆಗಿದೆ. ಇದನ್ನೊಂದು ಪ್ಲೇಟಲ್ಲಿ ಎತ್ತಿಕೊತಾ ಇದ್ದೀನಿ. ಕಮ್ಮಿ ಅಂದರೂ ಒಂದು 2 ರಿಂದ 3 ನಿಮಿಷ ಸಾಕಾಗುತ್ತೆ ಇದು ಫ್ರೈ ಆಗೋದಕ್ಕೆ, ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಇವಾಗ ಇದೇ ಬಾಂಡಿನಲ್ಲಿ 1 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹುರ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಮೊದಲು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನು. ಏನಕ್ಕೆ ಅಂತಂದರೆ ಅಕ್ಕಿ ನೀಟಾಗಿ ಫ್ರೈ ಆಗಿಲ್ಲ ಅಂದರೆ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮೊದಲು ಅಕ್ಕಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಎಲ್ಲ ಐಟಮ್ಸು ಒಂದೇ ಸಲ ಹಾಕಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಇದಕ್ಕೆ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. 1 ಸ್ಪೂನಷ್ಟು ಧನಿಯಾ ಸೇರಿಸ್ಕೊಂಡಿದ್ದೀನಿ. ಧನಿಯಾ ಇಲ್ಲ ಅಂತಂದರೆ ನೀವು ಧನಿಯಾ ಪೌಡರ್ನೂ ಹಾಕಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಮಿಕ್ಸಿ ಜಾರ್ಗೆ ಹಾಕುವಾಗ ಧನಿಯಾ ಪೌಡ್ರ್ ಹಾಕಿದ್ರೂ ಸಾಕು. ಇವಾಗ ಇದಕ್ಕೆ ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ, ಆದಷ್ಟು ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡಿ, ತುಂಬ ಒಳ್ಳೆಯದು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇವಾಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಇದು ಘಮ ಬರಬೇಕು, ಅಲ್ಲಿ ತನಕ ಹುರ್ಕೋಬೇಕು ನಾವು. ಉರಿನ ಜಾಸ್ತಿ ಇಡೋದಕ್ಕೆ ಹೋಗಬೇಡಿ, ಸೀದೋದಂಗಾದರೆ ಅಷ್ಟು ಚೆನ್ನಾಗಾಗಲ್ಲ, ಸಾಂಬಾರು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು. ಇದು ಬಣ್ಣ ಚೇಂಜ್ ಆಗುತ್ತೆ, ಅದ್ರ ಜೊತೆಗೆ ಸ್ಮೆಲ್ಲು ಬರುತ್ತೆ, ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅಲ್ಲಿ ತನಕ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬೇಕಂದರೆ ನೀವು 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕಿ ಇದ್ರ ಜೊತೆಗೆ ಫ್ರೈ ಮಾಡ್ಕೊಬೋದು. ಇವಾಗ ಇದೆಲ್ಲ ಆಗಿದೆ. ಕೊನೆಯದಾಗಿ ನಾನು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಏಕೆಂದರೆ ಮೊದಲೇ ಜೀರಿಗೆ ಹಾಕಿಬಿಟ್ರೆ ಅದ್ರ ಫ್ಲೇವರ್ ಅಷ್ಟಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕೊನೆಯದಾಗಿ ಜೀರಿಗೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು, ಅಂದರೆ ಸ್ಟೌವೆಲ್ಲ ಆಫ್ ಮಾಡಿ ಆದಮೇಲೆ, ಇವಾಗ ಸ್ವಲ್ಪ ಬಿಸಿ ಇರತ್ತಲ್ವ ಬಾಣಲಿ, ಅದರಲ್ಲೇ ಬೆಚ್ಚಗಾಗುತ್ತೆ ಅನ್ನೋದಕ್ಕೋಸ್ಕರ ಆಮೇಲೆ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಜೀರಿಗೆನಷ್ಟು ತುಂಬ ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬಿಡಿ, ಆಮೇಲೆ ಬಸ್ಸಾರು ಥರ ಟೇಸ್ಟ್ ಬಂದುಬಿಡುತ್ತೆ. ಸ್ವಲ್ಪ ಕ್ವಾಂಟಿಟಿನಲ್ಲಿ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡಿ. ನಾನು ಹೇಳಿ ಎಷ್ಟೊಂದು ರೆಸಿಪಿನ ಮಾಡಿರ್ತೀನಿ, ಆದರೆ ಯಾರು ಟ್ರೈ ಮಾಡಿದ್ದೀನಿ ಅಂತ ಯಾರೂ ಕಮೆಂಟ್ ಮಾಡಿಲ್ಲ. ಯಾರೋ ಒಬ್ಬರು ಇಬ್ಬರು ಹೇಳಿದ್ರು ಅಷ್ಟೇನೆ. ಹಾಗಾಗಿ ಟ್ರೈ ಮಾಡಿ. ಯಾವುದಾದ್ರೂ ಪಾಸಿಟಿವ್ ನೆಗೆಟಿವ್ ಏನೇ ಇದ್ರೂ ಕಮೆಂಟ್ ಮಾಡಿ, ನಾನು ಅದನ್ನು ಎಕ್ಸೆಪ್ಟ್ ಮಾಡ್ಕೊತೀನಿ. ಇವಾಗ ಇದಕ್ಕೆ ಜೀರಿಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ನೀಟಾಗಿ ತಣ್ಣಗಾಗಬೇಕು. ನೀವು ಇದಕ್ಕೆ ಬೇಕಂದರೆ ಒಂದು ಟೊಮೊಟೊನೂ ಹಾಕ್ಕೊಬೋದು. ಅಂದರೆ ಮೊಸರು ಹುಳಿ ಇತ್ತು ಮತ್ತು ಟೊಮೊಟೊನೂ ಹಾಕಿದರೆ ಅಂದರೆ ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೀವೇನಾದರೂ ಮೊಸರು ಹುಳಿ ಇಲ್ಲ ಅಂತಂದರೆ ಬೇಕಂದರೆ ಒಂದು ಟೊಮೊಟೊ ಸೇರಿಸ್ಕೊಳ್ಳಿ. ಇಲ್ಲ ಮೊಸರೇ ಸ್ವಲ್ಪ ಹುಳಿ ಇದೆ ಅಂತ ಅನ್ನೋಂಗಿದ್ರೆ
ಟೊಮೊಟೊನ ಸೇರಿಸ್ಬೇಡಿ, ಸ್ಕಿಪ್ ಮಾಡಿಬಿಡಿ. ನೋಡಿ ಇವಾಗ ಇದಾಗಿದೆ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದು ಈ ಸಮ್ಮರ್ಗಂತೂ ಹೇಳಿ ಮಾಡಿಸಿರೋ ರೆಸಿಪಿ ಅಂತ ಅನ್ಬೋದು. ಆಮೇಲೆ ಇದು ಅನ್ನಕ್ಕೆಲ್ಲ ಅಷ್ಟು ಚೆನ್ನಾಗಿ ಸೆಟ್ ಆಗೋಲ್ಲ, ಮುದ್ದೆಗಂದರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ತೆಂಗಿನಕಾಯಿನ ಸೇರಿಸ್ತಾ ಇದ್ದೀನಿ. ಮತ್ತು ಫ್ರೆಶ್ ತೆಂಗಿನಕಾಯಿನ ಸೇರಿಸಿ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿ, ನೀವು ಬೇಕಂದರೆ ಒಗ್ಗರಣೆಗೂ ಹಾಕ್ಬೋದು ಅರಿಶಿನ ಪುಡಿನ. ಕೊತ್ತಂಬರಿ ಸೊಪ್ಪು ಹೇಳಿದ್ದೀನಿ ಆಪ್ಷನಲ್ಲು, ಯಾಕೆಂದರೆ ನಾವು ಧನಿಯಾ ಕಾಳು ಹಾಕಿರೋದ್ರಿಂದ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅನ್ನೋದೇನಿಲ್ಲ. ಇವಾಗ ಇದಕ್ಕೆ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ರುಬ್ಬೋದಕ್ಕೆ. ಆಮೇಲೆ ಮಿಕ್ಸಿ ಜಾರ್ ಕೆಲವೊಂದು ಸಲ ಎಷ್ಟೇ ಶಾರ್ಪೇ ಇರಲ್ಲ, ಎಲ್ಲ ಮೊಂಡಾದಂಗೆ ಆಗಿಬಿಟ್ಟಿರುತ್ತೆ. ಆವಾಗ ನೀವು ಕಲ್ಲುಪ್ಪನ್ನ ಹಾಕಿ ಒಂದೆರಡು ಸಲ ಗ್ರೈಂಡ್ ಮಾಡಿದ್ರಿ ಅಂತಂದರೆ ಅದು ನೀಟಾಗಿ ಶಾರ್ಪ್ ಆಗುತ್ತೆ. ಅಂದರೆ ಸದ್ಯಕ್ಕೆ ಫುಲ್ಲು ನಾವು ಅಂಗಡಿನೆಲ್ಲ ಶಾರ್ಪ್ ಮಾಡಿಸ್ದಂಗೆ ಆಗೋಲ್ಲ, ಸದ್ಯಕ್ಕೆ ಶಾರ್ಪ್ ಆಗುತ್ತೆ. ನೋಡಿ ಇವಾಗ ಇದನ್ನು ನೀಟಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಮಡಿಕೆನಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದು ಮೊಸರು ಸಾಂಬಾರನ್ನ ಮಡಿಕೆನಲ್ಲಿ ಮಾಡಿದ್ರಂತೂ ಇನ್ನೂ ಚೆನ್ನಾಗಾಗುತ್ತೆ ಟೇಸ್ಟು. ಇವಾಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಏನು ಜಾಸ್ತಿ ಹಾಕಬೇಕಂತೇನಿಲ್ಲ, ಯಾಕೆಂದರೆ ನಾವು ಫ್ರೈ ಮಾಡುವಾಗೆಲ್ಲ ಎಣ್ಣೆ ಯೂಸ್ ಮಾಡಿದ್ದೀವಿ. ಹಾಗಾಗಿ ಸ್ವಲ್ಪ ಸಾಸಿವೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಸಾಸಿವೆನ ರುಬ್ಬೋದಕ್ಕೂ ಹಾಕ್ಬೋದು. ಸಾಸಿವೆ ತುಂಬ ಒಳ್ಳೆಯದು ಹೆಲ್ತಿಗೆ. ಕೆಲವರಿಗೆ ಊಟ ತಿಂದಿದ ತಕ್ಷಣ ಹೊಟ್ಟೆ ನೋವಾಗೋ ಥರ, ವಾಶ್ರೂಮ್ಗೆ ಹೋಗೋ ಥರ ಆಗುತ್ತೆ. ಅಂಥವ್ರು ತಕ್ಷಣ 1-2 ಕಾಳು ಸಾಸಿವೆನ ಬಾಯಲ್ಲಿ ಹಾಕ್ಕೊಂಡ್ರೆ ಆ ಥರದ್ದೆಲ್ಲ ಕಂಟ್ರೋಲ್ ಮಾಡ್ಬೋದು ನಾವು. ಇವಾಗ ಎಣ್ಣೆ ಕಾಯ್ದಮೇಲೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗನ್ನ ಸೇರಿಸ್ತಾ ಇದ್ದೀನಿ. ಹಿಂಗು ಬಂದು ಆಪ್ಷನಲ್ಲು, ಆದರೆ ಕರಿಬೇವಿನ ಸೊಪ್ಪು ಹಿಂಗು ಇದ್ರೇ ಮೊಸರು ಸಾಂಬಾರಿಗೆ ಒಂದೊಳ್ಳೆ ಟೇಸ್ಟ್. ಜೊತೆಗೆ ಒಣಮೆಣ್ಸಿನ್ಕಾಯಿ ಒಗ್ಗರಣೆ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಸ್ವಲ್ಪ ಹಿಂಗು ಸೇರಿಸ್ಕೊಳ್ಳಿ. ಕೆಲವರು ಹಿಂಗು ಇಷ್ಟ ಇಲ್ಲ, ಸ್ಮೆಲ್ ಇಷ್ಟಪಡಲ್ಲ ಅನ್ನೋರು ಸ್ಕಿಪ್ ಮಾಡಿ. ಏಕೆಂದರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ವ ನಾವು, ಅದರಿಂದ ತುಂಬ ಬೇಕು ಅನ್ನೋದೇನಿಲ್ಲ. ಹಾಗಾಗಿ ಆದರೆ ಚೆನ್ನಾಗಾಗತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಬೇಕಂದರೆ ಹಾಕಿ, ಸ್ಮೆಲ್ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಿ ಸ್ವಲ್ಪ ಸ್ಮೆಲ್ ಬರೋ ತನಕ ಆದರೆ ಸಾಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲೋ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಏನು ಫ್ರೈ ಮಾಡಬೇಕು ಅಂತ ಏನಿಲ್ಲ. ನೋಡಿ ಇದು ಇವಾಗ ಆಗ್ತಾ ಬಂದಿದೆ. ಇವಾಗ ಇದಕ್ಕೆ ನಾವು ರುಬ್ಬಿಕೊಂಡಿದ್ವಲ್ವ ಖಾರ, ಅದನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ನ ತೊಳಿತೀವಲ್ವ, ಮಿಕ್ಸಿ ಜಾರ್ನ ತೊಳೆದಿರೋ ನೀರನ್ನು ಸಹ ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ನೀವು ಇದಕ್ಕೆ ಬದನೆಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಫ್ರೈ ಮಾಡಿ ಎತ್ತಿಕೊಂಡಿದ್ವಲ್ವ ಬದನೆಕಾಯಿನೇ, ಅದನ್ನ ಇವಾಗ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಬದನೆಕಾಯಿ ಹಾಕೋ ವೀಡಿಯೋನೇ ಸ್ಕಿಪ್ ಆಗಿದೆ, ಗೊತ್ತಿಲ್ಲ ಏನಾಯಿತು ಅಂತ. ಹಾಗಾಗಿ ನಾನೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನೋಡಿದೆ. ಇದು ದಯವಿಟ್ಟು ಕ್ಷಮೆ ಇರಲಿ, ನಿಮ್ಮ ಮನೆ ಮಗಳು ಅಂತ ಕ್ಷಮಿಸಿಬಿಡಿ ಆಯಿತಾ. ನೋಡಿ ಇವಾಗ ನೀಟಾಗಿ ಕುದೀತಾ ಬಂದಿದೆ. ಇವಾಗ ಸೈಡಲ್ಲೆಲ್ಲ ಎಣ್ಣೆ ತೇಲ್ತಾ ಬಂದಿದೆ. ಇಷ್ಟಾದರೆ ಸಾಕು. ಆಮೇಲೆ ನಿಮಗೆ ಎಲ್ಲಿಗಾದ್ರೂ ಇರುತ್ತೆ, ಎಲ್ಲಿಗಾದ್ರೂ ಊರಿಗೆ ಹೋಗಬೇಕು ಅಥವಾ ಹೊರಗಡೆ ಏನಾದ್ರು ಹೋಗಬೇಕು, ಮತ್ತು ಬಂದು ಏನು ಸಾಂಬಾರು ಮಾಡೋದು ಅನ್ನೋ ಥರ ಇರುತ್ತಲ್ವ. ಹಾಗಾಗಿ ಈ ಖಾರ ರುಬ್ಬಿದ್ದೀವಲ್ವ ನಾವು, ಒಗ್ಗರಣೆ ಆದಮೇಲೆ ಇದನ್ನು ಒಂದು ಬಾಕ್ಸಲ್ಲಿ ಎತ್ತಿಕೊಂಬಿಡಿ. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮೊಸರನ್ನ ಹಾಕ್ಕೊಳ್ಳಿ. ನಿಮಗೆ ಎಮರ್ಜೆನ್ಸಿ ಇರೋ ಟೈಮಲ್ಲಿ ಒಂದು ವಾರಗಳ ಟೈಮು ನೀವು ಇದನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಬೋದು, ಏನಾಗಲ್ಲ. ಆದರೆ ಏರ್ ಟೈಟ್ ಬಾಕ್ಸಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಮರ್ಜೆನ್ಸಿ ಅನ್ನೋ ಟೈಮಲ್ಲಿ ಇಲ್ಲಪ್ಪ ನಾವು ಫ್ರಿಜ್ಜಲ್ಲಿ ಇರೋದೆಲ್ಲ ತಿನ್ನಲ್ಲ, ನಾವು ಫ್ರೆಶ್ಶಾಗಿ ಮಾಡ್ಕೊತೀವಿ ಅನ್ನೋರು ಪರವಾಗಿಲ್ಲ, ಫ್ರೆಶ್ಶಾಗಿ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡೋದ್ರಿಂದ ಅದು ಮಿಕ್ಸಿ ಬ್ಲೇಡ್ಗೂ ಸಿಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಮಗೆ ಫ್ರೀಯಾಗಿದ್ದೀವಿ ಅನ್ನೋದ್ರೆ ಪರವಾಗಿಲ್ಲ. ನಾನು ಸ್ವಲ್ಪ ಖಾರ ಜಾಸ್ತಿ ಇದೆ ನನಗೆ ಇವಾಗ ಮಸಾಲೆ, ಹಾಗಾಗಿ ಎತ್ತಿಕೊತಾ ಇದ್ದೀನಿ. ಅಲ್ಲದೆ ನಾವು ನೈಟ್ ಮೊಸರು ಸಾಂಬಾರನ್ನ ತಿನ್ನಲ್ಲ, ಡೇ ಮಾತ್ರ ಮೊಸರು ಸಾಂಬಾರು ತಿನ್ನೋದು. ಹಾಗಾಗಿ ಜಾಸ್ತಿ ಆಗತ್ತೆ ಅನ್ನೋದಕ್ಕೋಸ್ಕರ ಎತ್ತಿಕೊತಾ ಇದ್ದೀನಿ. ನೋಡಿ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಆಮೇಲೆ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡಬೇಕು. ನೀವು ಬಿಸಿ ಇರುವಾಗಲೇ ಮೊಸರು ಆ್ಯಡ್ ಮಾಡಿಬಿಟ್ರೆ ಮೊಸರು ಒಡೆದೋಗಿರೋ ಥರ ಆಗುತ್ತೆ. ಹಾಗಾಗಿ ದಯವಿಟ್ಟು ಫುಲ್ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿ. ನೀವು ನೀರು ಹಾಕ್ತಿರೋ ಅಥವಾ ಮಜ್ಜಿಗೆ ಇದ್ದರೆ, ಹುಳಿ ಮಜ್ಜಿಗೆನೂ ಸೇರಿಸ್ಕೊಳ್ಳಿ, ಚೆನ್ನಾಗಾಗುತ್ತೆ. ಆದರೆ ಮೊಸರು ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಮಜ್ಜಿಗೆಗಿಂತ. ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ತುಂಬ ತೆಳುವು ಮಾಡಬೇಡಿ, ಅದು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ತುಂಬ ತೆಳುವಾದರೆ ಚೆನ್ನಾಗಾಗಲ್ಲ. ಕೆಲವು ರೀತಿ ಮಾಡ್ತಾರೆ ಮೊಸರು ಸಾಂಬಾರು. ನಾವು 2-3 ಥರದಲ್ಲಿ ಮಾಡ್ತೀವಿ. ಈ ಥರ ಎಲ್ಲ ಅಂದರೆ ಮುದ್ದೆಗೆ ಇರುವಾಗ ಈ ಥರ ಮಾಡ್ತೀವಿ. ನೀವೇನಾದರೂ ಅನ್ನಕ್ಕೆ ಮಾಡ್ತೀರಾ ಅಂತಂದರೆ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ. ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ನು ಮೊಸರು ಸಾಂಬಾರು. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.